ಫುಲ್ಲು ರಾಜಕೀಯ ರಂಭರೊಟ್ಟಿಯಾಗಿದೆ. ಒಂದು ಕಡೆ ಎರಡೆರಡು ಪಾದಯಾತ್ರೆ, ಒಂದಕ್ಕೆ ಮುಡ ಬೆಂಗಳೂರಿಂದ ಮೈಸೂರು, ಆಮೇಲೆ ಕೂಡಲ ಸಂಗಮದಿಂದ ಬಳ್ಳಾರಿಗೆ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಹಗರಣಗಳ ಬಗ್ಗೆ. ಈ ನಡುವೆ ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆಯಂತೆ, ಅದಕ್ಕೆ ಇದಕ್ಕೆ ಟಕ್ಕರ್ ಕೊಡೋದಕ್ಕೆ. ಈಗ ಸಿದ್ದರಾಮಯ್ಯ ವಿರುದ್ಧ 9 ಅಸ್ತ್ರಗಳನ್ನು ಬಳಸ್ತಾ ಇದೆ ಬಿ ಜೆ ಪಿ. ಏನೆಲ್ಲ ನೋಡ್ರಿ, ವಜ್ರ ಖಚಿತ ಹೊಬ್ಳೋ ವಾಚ್ ಪಡೆದಿದ್ರಿ ನೀವು. ಸಮಾಜವಾದಿ ಅಲ್ಲ ಮಜವಾದಿ. ಅರ್ಕಾವತಿಯಲ್ಲಿ ಲೇಔಟ್ನಲ್ಲಿ ಡಿನೋಟಿಫೈ ಮಾಡಿದ್ರಿ, ರೀಡು ಮಾಡಿದ್ರಿ ಅಂತೇಳಿ. ಕೃಷಿ ಭಾಗ್ಯದಲ್ಲಿ 106 ಕೋಟಿ ಕಬಳಿಕೆ ಮಾಡಿದ್ರಿ ಆರೋಪ ಬಿ ಜೆ ಪಿದು. ಅನ್ನಭಾಗ್ಯದಲ್ಲಿ 1000 ರೋಟಿ ಗುಳುಂ ಮಾಡಿದೆ ಕಾಂಗ್ರೆಸ್. ಇಂದಿರಾ ಕ್ಯಾಂಟೀನ್ ಹಗರಣದಿಂದ ಗಳಿಕೆ ಮಾಡ್ಕೊಂಡಿದ್ದೀರಿ ನೀವು. ಹಗರಣ ತಪ್ಪಿಸ್ಕೊಳ್ಳೋದಕ್ಕೆ ಲೋಕಾಯುಕ್ತಕ್ಕೆ ಬೀಗ ಹಾಕಿದ್ದು ನೀವು. ಇದು ಮಾತ್ರ ನಾನು ಒಪ್ಕೋತೀನಿ. ಲೋಕಾಯುಕ್ತಕ್ಕೆ ಬೀಗ ಹಾಕಿದ್ದಿದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಯಾರು ಕೂಡ ಕ್ಷಮಿಸಬಾರ್ದು. ಹಾಗಂತ ಇನ್ನೊಬ್ರು ಬಂದಾಗ ಅದನ್ನೇನು ಓಪನ್ ಮಾಡಲಿಲ್ಲ. ಅಲ್ಲಿ ಕೋರ್ಟ್ ಚಿಮಾರಿ ಹಾಕಿದಾಗ ಓಪನ್ ಮಾಡಿಸಿದ್ದು. ಇನ್ನೂ ಕೂಡ ಅದಕ್ಕೆ ಒಂದು ಶಕ್ತಿ ತುಂಬಿಲ್ಲ, ನಡೀತಿದೆ ಇಲ್ಲ ಅಂತಲ್ಲ, ಮೊದಲ ಥರ ಇದೆಯಾ? ಇನ್ನು ವಾಲ್ಮೀಕಿ ನಿಗಮದ ಬಹುಕೋಟಿ ರೂಪಾಯಿ ತಿಂದಿದ್ದು ಇದು ಇತ್ತೀಚೆಗಿನ. ಹೌದು, ಅದರಲ್ಲಿ 89 ಕೋಟಿ ಯಾರು ತಿಂದಿದ್ದಾರೆ ಅನ್ನೋದು ಮುಖ್ಯ. 89 ಕೋಟಿ ಗುಳುಮಾಗಿದೆ. ಮುಡಾದಲ್ಲಿ ಪ್ರಭಾವ ಬಳಸಿ ಹೈಟೆಕ್ ಸೈಟ್ ಪಡೆದಿದ್ದು 14 ಸೈಟ್. ಅದು ಏನು ದಲಿತ್ ಸೈಟ್ ಅನ್ನೋದು ದೊಡ್ಡ ಆರೋಪ ಆಯಿತು. ಅದಕ್ಕೆ ಉದಾಹರಣೆ ಕೊಟ್ಟರು. ಆದರೆ ಬಿ ಜೆ ಪಿ ಪಾಯಿಂಟ್ಗಳನ್ನು ಇಟ್ಟಿದೆ. SIT ಕೈಗೊಂಬೆ ಮಾಡಿಕೊಂಡು ಕ್ಲೀನ್ ಚಿಟ್ ಕೊಡಿಸಿದ್ದು ಕೆಲವರಿಗೆ ಅನ್ನೋದನ್ನು ಕೂಡ ಆರೋಪ ಮಾಡ್ತಾ ಇದೆ. 9 ಆರೋಪವನ್ನು ಮಾಡ್ತಾ ಇದೆ. ಇನ್ನು ಪಾದಯಾತ್ರೆ ಮುಡಾ ಹಗರಣ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಸಿಎಂ ವಿರುದ್ಧನೇ ಆರೋಪ ಕೇಳಿ ಬಂದಿದ್ದಕ್ಕೆ ಕೇಸರಿ ಸೇನೆ ಕೆರಳಿ ಕೆಂಡಾಮಂಡಲವಾಗಿದೆ. ಇದೀಗ ಬಿಜೆಪಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಏನದು ನೋಡೋಣ ಬನ್ನಿ. ಬಿಜೆಪಿಯವರು ಇದಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ಮೈಸೂರಿಗೆ ಹೊರಡಬೇಕು, ಪಾದಯಾತ್ರೆ ಮಾಡಬೇಕು, ಸಿದ್ದು ಸರ್ಕಾರಕ್ಕೆ ಕೌಂಟರ್ ಕೊಡಬೇಕು ಅಂತ ಬಿಜೆಪಿ ನಾಯಕರು ಹೊಸ ಖಾದಿ ಪೈಜಾಮವನ್ನ ಹೊಲಿಸಿ ಟ್ರಿಮ್ ಆಗಿ ರೆಡಿ ಆಗ್ತಿದ್ರು. ಆದ್ರೆ ಕೇಸರಿ ಸೇನೆಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ದೋಸ್ತಿಗಳ ಪಾದಯಾತ್ರೆಗೆ ಅನುಮತಿ ನೀಡಿಲ್ಲ, ಪರ್ಮಿಷನ್ ಕೊಟ್ರೆ ಕಾನೂನು ಸಮಸ್ಯೆ ಆಗುತ್ತೆ ಅಂತಿದ್ದಾರೆ ಗೃಹ ಸಚಿವರು. ಪ್ರತಿಭಟನೆ ಮಾಡ್ಕೊಳ್ಳಿ, ನಾವು ಅನುಮತಿ ಹೆಂಗೆ ಅಂದರೆ ಲೀಗಲ್ ಮ್ಯಾಟರ್ಸು ಅನೇಕ ಇರ್ತಾವೆ. ಅದಕ್ಕೋಸ್ಕರ ನಾವು ಕೊಡೋದಿಲ್ಲ, ನಮಗೂ ಕೊಟ್ಟಿರಲಿಲ್ಲ. ನಾವು ಪಾದಯಾತ್ರೆ ಹಾಗೆ ಮಾಡಿದ್ವಿ. ಅಲ್ಲಲ್ಲ, ನಾವೇ ಮಾಡಿದ್ವಲ್ಲ. ಅವರು ಮಾಡೋದಕ್ಕೆ ನಾವೇನು ತಡೆ ಹಾಕೋದಕ್ಕೆ ಹೋಗೋದಿಲ್ಲ. ಅವರು ಪರ್ಮಿಷನ್ ನಾವು ಕೊಡೋದಿಲ್ಲ. ಅವರು ಫೆಸಿಲಿಟೇಟ್ ಮಾಡಿ ಅವ್ರಿಗೆ ಯಾವುದೂ ತೊಂದರೆ ಆಗ್ದಂಗೆ ಹೋಗ್ಲಿಕ್ಕೆ ಬಿಡ್ತೀವಿ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹಗರಣ ಅಸ್ತ್ರ ಹಿಡಿದು ಬಿಜೆಪಿ ಹೋರಾಡ್ತಾ ಇದೆ. 2 ಹಗರಣವನ್ನ ಮುಂದಿಟ್ಕೊಂಡು 2 ಪಾದಯಾತ್ರೆಯನ್ನ ಹೋಗಲು ಕೇಸರಿ ಸೇನೆ ನಿರ್ಧರಿಸಿದೆ. ಒಂದು ವಾಲ್ಮೀಕಿ ಹಗರಣ, ಮತ್ತೊಂದು ಮೂಡ ಹಗರಣ. ದಕ್ಷಿಣ ಕರ್ನಾಟಕದಲ್ಲಿ ಮೂಡ ಅಸ್ತ್ರ ಹಿಡಿದು ಬೆಂಗಳೂರಿನಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡಲಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದ ದಾಳವನ್ನ ಪ್ರಯೋಗಿಸಲಾಗುತ್ತೆ. ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡಿ ಸಿಎಂ ಸಿದ್ದರಾಮಯ್ಯ, ಬಸನಗೌಡ ದದ್ದಲ್ಲ ರಾಜೀನಾಮೆಗೆ ಪಟ್ಟು ಹಿಡಿಯಲಾಗುತ್ತೆ. ನನಗೆ ಯಾಕೆ ಬೇಸರ ಆಗುತ್ತೆ? ತಪ್ಪು ಮಾಡಿದ್ರಲ್ಲ ಬೇಸರ ಆಗೋದು. ತಪ್ಪೇ ಮಾಡದಿರೋದು ಬೇಸರ ಯಾಕಾಗುತ್ತೆ? 40 ವರ್ಷದಲ್ಲಿ ಇದು ಎಷ್ಟನೇ ಅಟೆಂಪ್ಟ್ ಸರ್ ಈ ತರ ಬಿಜೆಪಿಯವರು ಇದಾರಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದ್ರಲ್ಲಿ ನಿಶ್ಚೀಮರು, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು, ಸುಳ್ಳನ್ನೇ ಸತ್ಯ ಮಾಡೋದ್ರಲ್ಲಿ ನಿಶ್ಚೀಮರು. ಚಾರಿತ್ರ್ಯಹರಣ ಮಾಡೋದ್ರಲ್ಲಿ ಅವ್ರಿಗೇನು ಕಮಿಟ್ಮೆಂಟ್, ಯಾವ ಐಡಿಯಾಲಜಿ ಇದೆ ಅವ್ರಿಗೆ? ಲೆಟ್ ಮಿ ನೋ. ಮೂಡ ಕೇಸ್ನಲ್ಲಿ ದೋಸ್ತಿಗಳಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಮೈಸೂರಿನಲ್ಲಿ ದೊಡ್ಡ ಸಮಾವೇಶ ನಡೆಸಿ ಬಿಜೆಪಿ ಜೆಡಿಎಸ್ ವಿರುದ್ಧ ದಾಖಲೆ ಬಿಡುಗಡೆಯನ್ನ ಮಾಡಲಾಗುತ್ತೆ. ದೆಹಲಿಯಲ್ಲೂ ಹೋರಾಟದ ಬಗ್ಗೆ ಚರ್ಚೆ ಕೂಡ ನಡೆಯುತ್ತೆ. ನಾಳೆ ಕಾಂಗ್ರೆಸ್ ಉನ್ನತ ಮಟ್ಟದ ಸಭೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ. ಅಲ್ಲಿ ಮೂಡ ಸೈಟ್ ಹಂಚಿಕೆ ಬಗ್ಗೆ ಸಮರ್ಪಕವಾದ ವಿವರಣೆಯನ್ನ ನೀಡಲಾಗುತ್ತೆ. ಆಲ್ಟರ್ನೇಟ್ ಸೈಡ್ ಸಿದ್ದರಾಮಯ್ಯ ಅವರು ಕೊಟ್ರಾ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಕೊಟ್ರಾ? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು. ಆಲ್ಟರ್ನೇಟ್ ಸೈಟು ಯಾರು ಕೊಟ್ಟಿರೋದು? ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರೋದು. ಅಲ್ಲ, ಕುಮಾರಸ್ವಾಮಿ ಅವರು ಹೇಳಿದರೆ ಸಿಎಂ ಸಿದ್ದರಾಮಯ್ಯ ಒಂದು ಕಪ್ಪು ಚುಕ್ಕಿ ಎಲ್ಲ ಅಂತಿದ್ದಾರೆ. ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಈಗಲೂ ಇಲ್ಲ. ಸಿದ್ದರಾಮಯ್ಯ ಎಲ್ಲಿದೆ ಕಪ್ಪು ಚುಪ್ಪೆ? ಮೂಡ ಹಗರಣದಲ್ಲೇ ಎಲ್ಲರೂ ಸಿಲುಕಿರುವಂತಹ ಸಾಧ್ಯತೆ ಇದ್ದು ಒಬ್ಬೊಬ್ಬರ ಹಗರಣ ಬಯಲಾಗೋ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ವೇಳೆ ಮಂತ್ರಿಗಿರಿ ಸಿಕ್ಕಿದ್ರೆ ನಾವು ಮಂತ್ರಿ ಆಗಬೇಕು ಅಂತ ರೇಸಲ್ಲಿರೋರು ಯಾರ್ಯಾರು ಹೇಳ್ಬಿಡ್ತೀನಿ ಬನ್ನಿ. KM ಶಿವಲಿಂಗೇಗೌಡರು, ಅರಸೀಕೆರೆ MLA, ಈ ಹಿಂದೆ JDS ಅಲ್ಲಿದ್ದರು, ಕಾಂಗ್ರೆಸ್ಗೆ ಬಂದಿದ್ದಾರೆ. ಅಶೋಕ್ ಪಟ್ಟಣ ಅವತ್ತಿಂದ ಹೇಳ್ತಾ ಇದ್ದಾರೆ, ರಾಮದುರ್ಗ ನಾನು ಆಗಲೇಬೇಕು ಅಂತೇಳಿ. ಯತೀಂದ್ರ ಸಿದ್ದರಾಮಯ್ಯ, ಪರಿಷತ್ ಸದಸ್ಯ,
ನಾಳೆ ಏನಾದರೂ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಅವ್ರನ್ನ ಮಂತ್ರಿ ಮಾಡಬೇಕಾಗತ್ತೆ. ವಿನಯ್ ಕುಲಕರ್ಣಿ ಧಾರವಾಡದಿಂದ ರೆಡಿ ಇದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿಯಿಂದ ರೆಡಿ ಇದ್ದಾರೆ, ಧರ್ಮಸಿಂಗ್ ಅವರ ಪುತ್ರ. ಲಕ್ಷ್ಮಣ್ ಸವದಿ BJPಯಿಂದ ಬಂದದಕ್ಕೆ ಬಕ್ಷೀಸ್ ಸಿಕ್ಕಿಲ್ಲ. ಪುಟ್ರಂಗ ಶೆಟ್ಟಿ ಸಿದ್ದರಾಮಯ್ಯನವರ ಆಪ್ತ, ಚಾಮರಾಜನಗರ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರದಿಂದ ಮೈಸೂರು. TB ಜಯಚಂದ್ರ ಶಿರಾ, ಡೆಲ್ಲಿಯಲ್ಲೂ ಕೂತಿದ್ದಾರೆ. RV ದೇಶಪಾಂಡೆ ಒನ್ ಆಫ್ ದ ಎಲ್ಡರ್, ಅವರಷ್ಟು ಎಲ್ಡರ್ ಯಾರೂ ಇಲ್ಲ, ಅಂದರೆ MLA ಗಿರಿಯಲ್ಲಿ ನಾನು ಹೇಳಿದ್ದು. ವಿಜಯಾನಂದ ಕಾಶಪ್ಪನವರ್ ಹೆಂಡ್ತಿಗೂ ಕೊಡಲಿಲ್ಲ, ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಂಚಮಸಾಲಿ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟ ಹಾಕಿ. ಓಕೆ, ರಾಜ್ಯ ರಾಜಕಾರಣದಲ್ಲಿ ಸಣ್ಣ ಮಟ್ಟದ ಬದಲಾವಣೆ ಆಗಲಿದೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ರಾಜಧಾನಿಯಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಭರ್ಜರಿ ಚರ್ಚೆಯೊಂದು ನಡೀತಾ ಇದೆ. ಕೆಲವರು ಬದಲಾವಣೆ ಆಗ್ತಾರಂತೆ. ಬನ್ನಿ ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಸಾಧ್ಯತೆ. ಕೆಲಸ ಮಾಡದವರಿಗೆ ಶಾಕ್ ಕೊಡಲು ಸಿದ್ಧತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 15 ತಿಂಗಳಾಯಿತು. ಲೋಕಸಭೆ ಚುನಾವಣೆಯು ಮುಗಿದೋಯ್ತು. ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿದ್ದು ಆಯಿತು. ಇದೀಗ ರಾಜ್ಯ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡಲು CM DCM ಮನಸ್ಸು ಮಾಡಿದ್ದಾರೆ. ನಾಳೆ ಇಬ್ಬರು ನಾಯಕರು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮುಂದೆ ಪಟ್ಟಿ ಹಿಡ್ಕೊಂಡು ಕೂರಲಿದ್ದಾರೆ. ಆ ಕಡೆ ಮೂಡ ಹಗರಣ, ಈ ಕಡೆ ವಾಲ್ಮೀಕಿ ಹಗರಣಗಳಿಂದಾಗಿ ರಾಜ್ಯ ಸರ್ಕಾರ ಜರ್ಜರಿತಗೊಂಡಿದೆ. ಈ ಮುಜುಗರ ತಪ್ಪಿಸಲು ರಾಜ್ಯದ ಜನತೆಗೆ ಒಂದು ಫ್ರೆಶ್ ಸರ್ಕಾರದ ಲುಕ್ ಕೊಡಬೇಕು ಅಂತ ಈ ತೀರ್ಮಾನಕ್ಕೆ ಬರಲಾಗಿದೆ. ಮಂತ್ರಿಗಳಿಗೆ ಬಿಗ್ ಶಾಕ್. ಸದ್ಯದ ಮಟ್ಟಿಗೆ ಸಂಪುಟದಿಂದ ಯಾರನ್ನ ಕೈ ಬಿಡುವ ಸಾಧ್ಯತೆ ಇಲ್ಲ. ಆದರೆ ಸಚಿವರ ಖಾತೆಗಳನ್ನು ಬದಲಾಯಿಸುವ ಸಾಧ್ಯತೆಗಳಿವೆ. ಕೆಲ ಮಂತ್ರಿಗಳು ತಮಗೆ ಕೊಟ್ಟ ಖಾತೆಗಳನ್ನು ಸಮರ್ಪಕವಾಗಿ ನಿಭಾಯಿಸಿಲ್ಲ ಎಂಬ ಆರೋಪಗಳು ಕೇಳಿಬಂದಿದೆ. ಆದ್ದರಿಂದ ಅವುಗಳನ್ನು ಬದಲಾಯಿಸಲು ನಿರ್ಧರಿಸಲಾಗಿದೆ. ಇನ್ನು ವಾಲ್ಮೀಕಿ ಹಗರಣಕ್ಕೆ ಸಿಲುಕಿರುವ ಬಳ್ಳಾರಿ ಶಾಸಕ B ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರ ಸ್ಥಾನ ಖಾಲಿ ಇದೆ. ಅದನ್ನ ಸಂಪುಟದ ಸಚಿವರೊಬ್ಬರಿಗೆ ಹೆಚ್ಚುವರಿಯಾಗಿ ಹೊಣೆ ನೀಡುವ ಸಾಧ್ಯತೆ ಇದೆ. ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ಸಚಿವರು ತಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿಗೆ ಎಷ್ಟೆಷ್ಟು ಲೀಡ್ ತಂದುಕೊಟ್ಟಿದ್ದಾರೆ ಎಂಬುದರ ಆಧಾರದಲ್ಲಿ ಬಕ್ಷೀಸು ಸಿಗಲಿದೆ. ಜೊತೆಗೆ ಕೆಪಿಸಿಸಿ ಪುನರ್ರಚನೆ ಬಗ್ಗೆಯೂ ಚರ್ಚೆ ನಡೆಸಲಾಗುತ್ತದೆ ಎಂದು ಹೇಳಲಾಗಿದೆ. ಇದರ ಮಧ್ಯೆ ಜಮೀರ್ ಅಹಮದ್ ಖಾನ್ ಎಷ್ಟು ದಿನ ಮಂತ್ರಿಯಾಗಿರ್ತೀನೋ ಗೊತ್ತಿಲ್ಲ ಅಂದ್ರು. ಬಳಿಕ ಯೂಟರ್ನ್ ಕೂಡ ಹೊಡೆದ್ರು. ನಿಮ್ಗೊಂದು ಒಳ್ಳೆ ಅವಕಾಶ ಇದೆ, ನಿಮ್ಗೆ ಒಳ್ಳೆ ಒಂದು ಅವಕಾಶ ಇದೆ. ತಿರ್ಗಾ ನಾನು ಮಂತ್ರಿ ಆಗ್ತೀನೋ ಇರ್ತೀನೋ ಬಿಡ್ತೀನೋ, ನಾನು ಜೀವಂತವಾಗಿ ಇರ್ತೀನೋ ಅಂತಲೂ ಗೊತ್ತಿಲ್ಲ. ಏನಕ್ಕೆ ದೇವ್ರ ಹಣೆ ಬರ ಬರೆಯೋನು. ಇಷ್ಟೇ ದಿನ ಮನುಷ್ಯ ನಾನು ಯಾವತ್ತೂ ನನ್ನ ದೇವ್ರ ಮೇಲೆ ಭಾರ ಹಾಕಿ ಬದುಕೋನು. ನಾನು ಯಾವತ್ತೂ ಅದಕ್ಕೆ ಆಸೆ ಪಡಲ್ಲ. ನಾನು ಎಲ್ಲರೂ ಬಡವ್ರು ಹಂಚಿ ಬಡವ್ರ ಮಧ್ಯದಲ್ಲಿ ಹಂಚ್ಕೊಂಡು ನಾನು ಆರಾಮಾಗಿ ಖುಷಿಯಾಗಿ ಇರ್ತೀನಿ. ನಾನು ಎಷ್ಟು ದಿನ ಬದುಕಿರ್ತೀನಿ ಅಂತ ಮನುಷ್ಯ ನನಗಂದರೆ ನಾನು ದೇವ್ರ ಭಕ್ತ. ನಾನು ದೇವ್ರ ಮೇಲೆ ಭಕ್ತಿ ಇರೋನು. ನಾನು ಹಣೆ ಬರ ಮೇಲೆ ನಮ್ಮವನು. ಒಂದು ಸೆಕೆಂಡು ನನ್ನ ನಂಬಿಕೆ ಇಲ್ಲ. ನನ್ನ ಹಣೆ ಬರ ಎಷ್ಟು ದಿನ ನಾನು ಬದುಕ್ತೀನಿ ಅಂತ ದೇವ್ರು ಬರ್ದಿರೋದು. ನಾವು ನೀವು ಬರೋಕ್ಕಾಗಲ್ಲ. ನಾನು ಒಂದು ಸೆಕೆಂಡು ನಾನು ಇವತ್ತು ಇಲ್ಲಿಂದ ಆಚೆ ಹೋಗ್ತೀನಿ ಅಂದ್ರೂ ಗೊತ್ತಿಲ್ಲ ನನಗೆ. ನಾನು ಈ ಕಾರ್ಯಕ್ರಮದಲ್ಲಿದ್ದೀನಿ. ನಾನು ಆಚೆ ಇರೋವರೆಗೂ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗಬೇಕು. ಮನುಷ್ಯನಿಗೇನು ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ, ನೀವು ಯಾವ ಆಸ್ತಿನೂ ತೊಗೊಂಡು ಹೋಗಲ್ಲ, ಎಲ್ಲ ಬಿಟ್ಟು ಹೋಗಬೇಕು. ರಾಹುಲ್ ಗಾಂಧಿ ಅವರು ಹೇಳಿದಂತೆ ಒಬ್ಬ ವ್ಯಕ್ತಿ ಒಂದು ಹುದ್ದೆ ನಿಯಮ ಕರ್ನಾಟಕದಲ್ಲಿಯೂ ಚಾಲ್ತಿಗೆ ಬರಬೇಕು ಎಂಬ ಕೂಗು ಕೇಳಿಬಂದಿದೆ. ಆ ಕೂಗು ಪರೋಕ್ಷವಾಗಿ DK ಶಿವಕುಮಾರನ್ನೇ ತಿವಿಯುತ್ತಿದೆ. ನಾಳೆ ಸಭೆಯಲ್ಲಿ ಈ ವಿಷಯವು ಚರ್ಚೆಗೆ ಬಂದರೂ ಬರಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.